ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಾವ್ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುರ್ಜಿಯವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿಯವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಬೇರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಪಕ್ಷದ ಆಂತರಿಕ ವಿಚಾರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಪಕ್ಷದ ಆಂತರಿಕ ವಿಚಾರ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ ಅವರು ಬರ್ತಾಯಿದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಗ್ ಅವರು ಇವ್ರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಗೆ ಬಂದಿದೆ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ, ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ. ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲೇ ಅಲ್ಲ, ಇದು ಸಂಘಟನೆ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ. ರಾಜ್ಯ ಸರ್ಕಾರ 2024-25 ಬಜೆಟ್ ಘೋಷಣೆಯಲ್ಲಿ 3 ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್, ಒಂದು ಕಲಬುರಗಿಯಲ್ಲಿ, ಇನ್ನೊಂದು ತಲಕಲ್ ಕೊಪ್ಪಲಲ್ಲಿ, ಇನ್ನೊಂದು ವರುಣ ಮೈಸೂರಲ್ಲಿ, ಈ 3 MSDC ಕೇಂದ್ರಗಳನ್ನು ಸ್ಥಾಪನೆ ಮಾಡೋಕ್ಕೆ ಅನುಮೋದನೆ ನೀಡಿದೆ. ಅದರಲ್ಲಿ ಗುಲ್ಬರ್ಗಾನಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಬೇಕಂದಾಗ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಭಾಳ ಪ್ರೊಯಾಕ್ಟಿವ್ ಆಗಿ ಈ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಗುಲ್ಬರ್ಗ ಯೂನಿವರ್ಸಿಟಿನಲ್ಲೇ ಇದನ್ನು ಸ್ಥಾಪನೆ ಮಾಡಿ ನಾವೇ ಅದಕ್ಕೆ ಜಮೀನು ಕೊಡ್ತೀವಿ ಅಂತ ಅವರು ಪ್ರೊಯಾಕ್ಟಿವ್ ಆಗಿ ಅದನ್ನು ಮುಂದಕ್ಕೆ ಬರ್ತಾರೆ. ಅವರು 25 ಎಕರೆ ಜಾಗವನ್ನು, ಯೂನಿವರ್ಸಿಟಿಯಲ್ಲಿರೋಂಥ 25 ಎಕರೆ ಜಾಗವನ್ನು MSDC ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವರು ಅದನ್ನು ಅಲೋಕೇಟ್ ಮಾಡಿದ್ದಾರೆ. ಆ ಒಂದು ಡೈರೆಕ್ಷನಲ್ಲಿ ನಾಳೆ ಒಂದು ಫಾರ್ಮಲ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಕಾರ್ಯಕ್ರಮ ಇದೆ. ಸೊ ಇವು ಆಬ್ಜೆಕ್ಟಿವ್ ಆಫ್ MSDC ಏನಂದರೆ, ಇದರಲ್ಲಿ ಈಗ GTTC ಆಲ್ರೆಡಿ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಲ್ರೆಡಿ 94ಇಂದ ಅಂದರೆ ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ನಾವು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಿಗೆ, ಅಂದರೆ ಇಲ್ಲಿರೋಂಥ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾದಗಿರಿ, ಸುತ್ತಮುತ್ತ ಬೀದರು, ಬೇರೆ ಬೇರೆ ಅಂದರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ವಿದ್ಯಾರ್ಥಿಗಳು ಗುಲ್ಬರ್ಗ ನಮ್ಮ GTTC ಸೆಂಟರಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಅವರು ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಸಾಕಷ್ಟು ಸ್ಟೂಡೆಂಟ್ಸು ಒಳ್ಳೆಯ ಉನ್ನತ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ GTTC ಬರೀ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸೀಮಿತವಾಗಿರಬಾರ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು, ಅಂದರೆ ಒಬ್ಬ SLC ಫೇಲ್ ಆದ ವಿದ್ಯಾರ್ಥಿಯಿಂದ ಹಿಡ್ಕೊಂಡು PUC, BA, BCom, BSc, PBM, ITI, ಡಿಪ್ಲೊಮೊ, BE. ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದೊಂದು ಕಂಪನಿ ತೆಗೆದಿರೋ ಉದ್ದೇಶ ಏನು ಅಂತಂತಂದರೆ, ಇಲ್ಲಿನ ಜನ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಒಲವು ಮೂಡಲಿ ಅಂತ ಅನ್ನೋದು. ಇನ್ನೊಂದು, ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತಂತಂದರೆ, ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ನಮ್ಮ ಭಾಗದಲ್ಲಿ. ಹಿಂದುಳಿದ ಪ್ರದೇಶ ಅನ್ನೋದೊಂದು ಹೆಸರುವಾಸಿ ಆದರೆ ಈ ಜಾಗದಲ್ಲಿ ಕಳ್ಳತನ ಪ್ರಕರಣಗಳು ಹಾಡು ಹಗಲೇ ನಡೀತಾ ಇದ್ದಾವೆ. ಹಾಗಾಗಿ ಇಂಥ ಒಂದು ತಂತ್ರಜ್ಞಾನ ಜನರಿಗೆ ಅನುಕೂಲವಾಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿ ಈ ಥರ ಒಂದು ಜಾಗೃತಿ ಮೂಡಿಸಿರೋದಾಗಲಿ ಅಥವಾ ಈ ಥರ ಜನರಿಗೆ ಹೇಳೋದಾಗಲಿ ಯಾವುದೂ ಮಾಡಿಲ್ಲ. ಸೊ ನಾವು ಇದುವರೆಗೂ ಏನು ಮಾಡಿದ್ವಿ ಅಂತಂದರೆ, ಸೋಷಿಯಲ್ ಮೀಡಿಯಾ ಮೂಲಕ ನಾವು ಜನರನ್ನ ಆಲ್ರೆಡಿ ತಲುಪಿದ್ದೀವಿ. ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಜನರಿಗೆ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ GPS ಅಳವಡಿಸಿರೋದ್ರಿಂದ ಜನರಿಗೆ ಏನು ಲಾಭಪ್ಪ ಅಂತ ಕೇಳಿದರೆ, ನಮ್ಮ ಟೆಕ್ನಾಲಜಿ ಯಾವ ಥರ ಇದೆ ಅಂತಂದರೆ, ನಾವು ಜನರಿಗೆ ಒಂದು ಅಪ್ಲಿಕೇಶನ್ನ ಕೊಡ್ತೀವಿ. ಯಾವ ಥರ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಂದಿದ್ದಾವೆ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಅಂತೇಳಿ, ಅದೇ ಥರ ನಮ್ಮದೊಂದು GPS ಒಂದು ಅಪ್ಲಿಕೇಶನ್ನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಒಂದು ಯೂಸರ್ ID ಪಾಸ್ವರ್ಡ್ ಕೊಡ್ತೀವಿ ಜನರಿಗೆ. ನಾವು ಜನರ ವಾಹನಗಳಿಗೆ ಏನು ಮಾಡ್ತೀವಪ್ಪ ಅಂತಂತಂದರೆ, ಒಂದು GPS ಕಿಟ್ನ ಅಳವಡಿಸ್ತೀವಿ.
ಆ GPS ಕಿಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ವಾಹನ ಯಾವಾಗ ಆನ್ ಮಾಡಿದ್ದಾರೆ, ಯಾವ ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ನಮ್ಮ ಕಂಪ್ನಿಯ ಮುಖಾಂತರ ನಮ್ಮ ಅಪ್ಲಿಕೇಶನಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ, ಅಂದರೆ ತೋರಿಸುತ್ತೆ. ನೀವು ಎಲ್ಲೇ ಕೂಳ್ತಿರಲಿ, ನೀವು ಮನೆಯಲ್ಲಿ ಕೂಳ್ತಿರಲಿ ಅಥವಾ ಆಫೀಸಲ್ಲಿ ಕೂಳ್ತಿರ್ತೀರ, ನಿಮ್ಮ ಬೈಕ್ ಎಲ್ಲಿದೆ, ಯಾವ ಜಾಗದಲ್ಲಿದೆ, ಯಾರಿಗಾದರೂ ಬೈಕ್ ಕೊಟ್ಟರೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಸ್ಪೀಡು, ಆಮೇಲೆ ಹೊರಗಡೆಯಿಂದ ನಿಮ್ಗೆ ಏನಾದರೂ ಕಳ್ತನ ಆದರೆ ಗಾಡಿ ಇವಾಗ ಎಲ್ಲಿ ಮೂವ್ ಆಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ, ಯಾವ ಏರಿಯಾದಲ್ಲಿದೆ, ಎಲ್ಲ ಮಾಹಿತಿನೂ ನೀವು ಕುಳಿತ ಸ್ಥಳದಲ್ಲೇ ಮೊಬೈಲ್ನಲ್ಲೇ ನೋಡ್ಬೋದು. ನಾವು ಇನ್ನೊಂದು ಏನು ಮಾಡ್ತಿದ್ದೀವಿ ಅಂತಂದರೆ, ಜನರಿಗೆ ಒಂದಷ್ಟು ಡಿವೈಸ್ ಕೊಡ್ತಿದ್ದೀವಿ ಒಂದು ಗಾಡಿ ಕೂಡ್ಸೋಕ್ಕೆ. ಆ ಡಿವೈಸ್ ಜೊತೆಗೆ ನಮ್ಮ ಕಡೆಯಿಂದ ಒಂದು ಫ್ರೀಯಾಗಿ ಅವ್ರಿಗೆ ಒಂದು ಸಿಮ್ ಕಾರ್ಡ್ ಕೊಡ್ತೀವಿ. ಅದ್ರ ಜೊತೆಗೆ 1 ಇಯರ್ ಡಿವೈಸದ ಗ್ಯಾರಂಟಿಯನ್ನು ಕೊಡ್ತೀವಿ. ವ್ಯಾರಂಟಿ ಎಲ್ಲ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. 1 ವರ್ಷದೊಳಗೆ ಡಿವೈಸ್ಗೆ ಏನಾದ್ರು ಆದರೆ ಅದ್ರ ಜವಾಬ್ದಾರಿ ನಾವೇ ತೊಗೊಂಡಿರ್ತೀವಿ ಕಂಪ್ನಿ. ಮತ್ತೊಂದು ಅದಕ್ಕೆ ಸರ್ವಿಸ್ ಕೊಟ್ಟು ರಿಪೇರಿ ಮಾಡಿಸೋದಾಗಲಿ ಅಥವಾ ಡಿವೈಸ್ ಚೇಂಜ್ ಮಾಡೋದಾಗಲಿ ಕೆಲಸನ ನಾವು ಮಾಡಿಕೊಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಜನರಿಗೆ ಫ್ರೀ ಅಪ್ಲಿಕೇಶನ್, ಅದಕ್ಕೇನು ಚಾರ್ಜ್ ಮಾಡ್ತಾಯಿಲ್ಲ. ನಾವು ಅಪ್ಲಿಕೇಶನ್ಗೋಸ್ಕರ ಏನು ಸಪ್ರೇಟ್ ಚಾರ್ಜ್ ಮಾಡ್ತಾಯಿಲ್ಲ, ಇದು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಇದಲ್ಲದೆ ಏನು ಮಾಡ್ತಿದ್ದೀವಿ ಅಂತಂದರೆ, ನಮ್ಮ ಕಂಪನಿ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಮ್ಮ ಸಂಘಟನೆಯಿಂದ ಸುಮಾರು ಒಂದು 5,000 ಜನಸಂಖ್ಯೆಯನ್ನು ಸೇರಿಸಿ ಅಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಏಕೆಂದರೆ ನಮ್ಮ ಹಕ್ಕುಹಿತಗಳು ಈ ಮೇಲಿನಾಗೆ ನಮ್ಮ ಜಿಲ್ಲಾ ಸಂಚಾಲಕರು ಈಗಾಗಲೇ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಸನ್ನತಿ ಪ್ರಾಧಿಕಾರದ ಯೋಜನೆ ಆಂಧ್ರದ ಬುದ್ಧನ ಮಾದರಿಯಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಜಾಗತಿಕ ಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡಲು 500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ನಮ್ಮ ಮೊದಲನೇ ಮನವಿ. ಆಮೇಲೆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಬುದ್ಧ ವಿಹಾರದ ನಿರ್ಮಾಣ ಮಾಡಲು ಸರ್ಕಾರದ ವತಿಯಿಂದ ತಲಾ 10 ಎಕರೆ ಜಮೀನು ಮಂಜೂರು ಮಾಡಬೇಕು ಮತ್ತು ಸಾಮ್ರಾಟ್ ಅಶೋಕ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕು. ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಕೊಲೆ, ಬಹಿಷ್ಕಾರದಂಥ ಕಾರಣಗಳು ನಡೆಯುತ್ತಿರುವುದರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ, ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಜಿಲ್ಲೆಯೆಂದು ಘೋಷಣೆ ಮಾಡಬೇಕು. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರತಿ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ದಲಿತರ ಕ್ಷೌರ ಮಾಡಲು ವ್ಯವಸ್ಥೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಪ್ರತಿ ತಿಂಗಳು 2ನೇ ಭಾನುವಾರ ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಸಭೆ ನಡೆಸಲು ಆದೇಶವಿದ್ದು, ಇತ್ತೀಚೆಗೆ ಜಿಲ್ಲೆ ಸರಿಯಾಗಿ ಕುಂದುಕೊರತೆ ಸಭೆಗಳನ್ನು ಮಾಡುತ್ತಿಲ್ಲ. ನಿರಂತರವಾಗಿ ದಲಿತರ ಸಭೆ ನಡೆಸಲು ನಿರಾಸಕ್ತಿ ತೋರುವ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಇರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ, ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.